ಇನ್ನು ಸೋಮನಹಳ್ಳಿಯ ದೇವಾಲಯ ಜೀರ್ಣೋದ್ಧಾರ ಮಾಡಿದ್ರು ಎಸ್ಎಂ ಕೃಷ್ಣ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಂಜನೇಯ ಸ್ವಾಮಿ, ಮಾರಮ್ಮ, ಬೋರೆ ದೇವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿರ್ತಾರೆ. 48 ದಿನಗಳ ಮಂಡಲ ಪೂಜೆ ಬಳಿಕ ಎಸ್ಎಂ ಕೃಷ್ಣ ನಿಧನ ಹೊಂದಿದ್ದಾರೆ. ಮಂಡಳ ಪೂಜೆ ನಡುವೆ ಅನಾರೋಗ್ಯಕ್ಕೊಳಗಾಗಿದ್ರು ಕೃಷ್ಣ ಸೇವೆ ನೆನೆದಿದೆ. ಕುಟುಂಬಸ್ಥರು, ಗ್ರಾಮಸ್ಥರು ನೆನೆದು ಕಣ್ಣೀರು ಹಾಕಿದ್ದಾರೆ. ದೊಡ್ಡ ದೊಡ್ಡ ಹುದ್ದೆ ಅಲಂಕರಿಸಿದ್ರು ಕೂಡ ಎಸ್ಎಂ ಕೃಷ್ಣ ಅವರು ಹುಟ್ಟೂರಿನ ಪ್ರೀತಿ ಮರ್ತಿರಲಿಲ್ಲ. ನಿರಂತರವಾಗಿ ಹುಟ್ಟೂರಿನ ಸೇವೆಯನ್ನ ಮಾಡ್ತಾ ಬಂದಿದ್ರು. ಸಾಯುವ ಕೆಲ ದಿನಗಳ ಮುಂದೆ ಅಷ್ಟೇ ಗ್ರಾಮದ ದೇವಾಲಯಗಳ ಜೀರ್ಣೋದ್ಧಾರ ಮಾಡುವಂತಹ ಕೆಲಸವನ್ನು ಕೂಡ ಎಸ್ಎಂ ಕೃಷ್ಣ ಅವರು ಮಾಡಿದ್ರು. ಕಾಕತಾಳಿ ಅನ್ನುವಂತೆ ಆ ದೇವಾಲಯ ಜೀರ್ಣೋದ್ಧಾರ ಆದ ಬಳಿಕ 48 ದಿನಗಳ ಮಂಡಲ ಪೂಜೆ ಏನಾಗುತ್ತೆ, ಆ ಮಂಡಲ ಪೂಜೆ ಮುಗಿದ ಬಳಿಕ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. ಅಲ್ಲೂ ಕೂಡ ಹುಟ್ಟೂರಿನ ಪ್ರೀತಿಯನ್ನ ಮೆರೆದಿದ್ದಾರೆ ಎನ್ನುವಂಥದ್ದು ಈ ಗ್ರಾಮಸ್ಥರ, ಕುಟುಂಬಸ್ಥರ ವಾದ ಆಗಿರ್ತಕ್ಕಂಥದ್ದು. ಆ ಸೋಮನಹಳ್ಳಿ ಗ್ರಾಮದಲ್ಲಿ 3 ದೇವಾಲಯಗಳಿತ್ತು. ಅಂದರೆ ಅಭಯ ಆಂಜನೇಯ ಸ್ವಾಮಿ, ಬೋರಪ್ಪ ಹಾಗೆ ಮಾರಮ್ಮ ದೇವಾಲಯ. ಈ ಗ್ರಾಮದ 3 ದೇವಾಲಯಗಳನ್ನ ಸ್ವಂತ ಖರ್ಚಿನಲ್ಲಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇತ್ತೀಚೆಗಷ್ಟೇ ಒಂದು ಜೀರ್ಣೋದ್ಧಾರ ಮಾಡುವಂತಹ ಕೆಲಸವನ್ನ ಎಸ್ಎಂ ಕೃಷ್ಣ ಅವರು ಕೂಡ ಮಾಡಿದ್ರು. ಅಂದ್ರೆ ಆ ಜೀರ್ಣೋದ್ಧಾರ, ಆ ಕಳಶ ಪೂಜೆ ಆದ ನಂತರದಲ್ಲಿ 48 ದಿನಗಳ ಕಾಲ ಆ ಮಂಡಲ ಪೂಜೆ ನಡೆಯುತ್ತೆ. ಆ ಮಂಡಲ ಪೂಜೆಯ ಆ ರಥ ಏನಿದೆ, ಆ ರಥದ ಸಮಯದಲ್ಲಿ ಅವರು 2-3 ಬಾರಿ ತೀವ್ರ ಅನಾರೋಗ್ಯಕ್ಕೆ ಈಡಾಗಿದ್ರು. ಅಂದ್ರೆ ಹಾಸಿಗೆಯನ್ನ ಹಿಡಿದಿದ್ರು. ಅಂದ್ರೆ 2-3 ಬಾರಿ ಒಂದಷ್ಟು ರೂಮರ್ಸ್ ಕೂಡ ಹಬ್ಬಿತ್ತು ಎಸ್ಎಂ ಕೃಷ್ಣ ಅವರು ಸಾವನ್ನಪ್ಪಿದ್ರು ಅನ್ನುವಂಥದ್ದು ಬಗ್ಗೆ. ಆದರೆ ಆಗ ಆ ಮಂಡಲ ಪೂಜೆಯ ಮುಗಿಯ ಸಂದರ್ಭದಲ್ಲಿ ಅವರ ಅನಾರೋಗ್ಯದಲ್ಲಿ ಇದ್ರೂ ಕೂಡ ಯಾವುದೇ ರೀತಿಯ ಪ್ರಾಣಕ್ಕೆ ಅಪಾಯ ಆಗಿರಲಿಲ್ಲ. ಆದರೆ ಆ ಮಂಡಲ ಪೂಜೆ 48 ದಿನಗಳ ವ್ರತ ಏನಿದೆ, ಆ ವ್ರತ ಈ ಕಳೆದ ಶನಿವಾರ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು. ಕಾಕತಾಳಿ ಅನ್ನುವಂತಹ ರೀತಿಯಲ್ಲಿ ಆ ಶನಿವಾರ ವ್ರತ ಮುಗಿದಿದೆ. ಆದರೆ ಇವತ್ತು ಅವರು ಇಹಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು. ಒಂದು ವೇಳೆ ಆ 48 ದಿನಗಳ ಮಂಡಲ ಪೂಜೆಯ ನಡುವೆ ಅವರು ಸಾವನ್ನಪ್ಪಿದ್ದಿದ್ರೆ ಆ ಪೂಜೆ ಅಪೂರ್ಣ ಆಗ್ತಾ ಇತ್ತು. ಆ ಗ್ರಾಮದಲ್ಲಿ ಒಂದು ರೀತಿ ಸೂತಕದ ಛಾಯೆ ಮೂಡ್ತಾ ಇತ್ತು. ಅಂದ್ರೆ ಗ್ರಾಮಸ್ಥರು ಹೇಳುವಂತ ಪ್ರಕಾರ ಇಲ್ಲೂ ಕೂಡ ಆ ಸಾವನಲ್ಲೂ ಕೂಡ ಅವರು ಆ ಹುಟ್ಟೂರಿನ ಪ್ರೀತಿ ಮರ್ತಿಲ್ಲ. ಎಲ್ಲೋ ಅವರ ಸಾವು ಗ್ರಾಮಕ್ಕೆ, ಆ ಪೂಜೆಗೆ ಅಪೂರ್ಣ ಆಗ್ಬಹುದೇನೋ ಅನ್ನುವಂಥ ನಿಟ್ಟಿನಲ್ಲಿ, ದೇವರ ಆಶಯವೇನೋ ಅನ್ನುವಂಥ ನಿಟ್ಟಿನಲ್ಲಿ ಆ ಗ್ರಾಮದ ಆ ಮಂಡಲ ಪೂಜೆ ಕಂಪ್ಲೀಟ್ ಆದ ಬಳಿಕ ಅವರು ಈ ಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು. ಅವರು ಹುಟ್ಟೂರಿನ ಮೇಲೆ ಇಟ್ಟಿರ್ತಕ್ಕಂತಹ ಪ್ರೀತಿಯನ್ನ ಸಾರಿ ಸಾರಿ ಹೇಳುತ್ತೆ ಅನ್ನುವಂಥದ್ದು ಹುಟ್ಟೂರು ಜನರು ಮಾತನಾಡ್ತಕ್ಕಂತಹ ಒಂದು ರೀತಿ ಭಾವುಕವಾದಂತಹ ಮಾತುಗಳು. ಅಂದ್ರೆ ಇಲ್ಲಿ ನೋಡ್ತಾ ಇರ್ತಕ್ಕಂತಹ ದೇವಸ್ಥಾನಗಳೇನಿದೆ, ಈ ಗ್ರಾಮ ದೇವತೆಗಳು, ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಲಿಕ್ಕೆ ಸ್ವತಃ ಎಸ್ಎಂ ಕೃಷ್ಣ ಅವರು ಆಸೆ ಪಟ್ಟಿದ್ರು. ಅದೇ ರೀತಿಯಲ್ಲಿ ಒಂದು ಜೀರ್ಣೋದ್ಧಾರ ಕೆಲಸವನ್ನು ಕೂಡ ಮಾಡಿ ಆ ಮಂಡಲ ಪೂಜೆಯನ್ನು ಕೂಡ ಯಶಸ್ವಿಯಾಗಿ ಮುಗಿಸಿ ಆನಂತರದಲ್ಲಿ ಅವರು ಈ ಲೋಕವನ್ನ ತ್ಯಜಿಸಿರ್ತಕ್ಕಂಥದ್ದು ಒಂದು ರೀತಿ ಕಾಕತಾಳಿ ಅಂತಲೇ ಹೇಳ್ಬೋದು. ಆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಅನಾರೋಗ್ಯಕ್ಕೀಡಾಗಿದ್ದಂತಹ ನಿಟ್ಟಿನಲ್ಲಿ ಅವರ ಕುಟುಂಬಸ್ಥರುಗಳು, ಅವರ ಮಗಳು ಸೇರಿದಂತೆ ಅವರ ಸಂಬಂಧಿಕರುಗಳೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗಿಯಾಗಿದ್ರು. ಆದರೆ ಎಸ್ಎಂ ಕೃಷ್ಣ ಅವರು ಅನಾರೋಗ್ಯದ ಕಾರಣಕ್ಕಾಗಿ ಆ ಪೂಜೆಯಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಅವರ ಕನಸಿನಂತೆ ಗ್ರಾಮದ ದೇವಾಲಯಗಳೆಲ್ಲವೂ ಕೂಡ ಜೀರ್ಣೋದ್ಧಾರ ಆಗಿದೆ. ಮಂಡಲ ಪೂಜೆಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.